ಇವಾಗ ಪ್ರೆಸೆಂಟ್ ಬೆಂಗಳೂರಿನ ಲಾಲ್ಬಾಗ್ ನಲ್ಲಿ ಫ್ಲವರ್ ಶೋ ನಡೆಯಕ್ ಕುಂತೈತಿ. ಈ ಫ್ಲವರ್ ಶೋ ಆಗಸ್ಟ್ 6ರಿಂದ ಆಗಸ್ಟ್ 17ವರೆಗೂ ಇರುತ್ತಾ. ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಲಾಲ್ಬಾಗ್ ನಲ್ಲಿ ನಡೀತಿರೋ ಫ್ಲವರ್ ಶೋ ನೋಡಕ್ ಹೊಂಟಿದ್ದೆ. ಇಲ್ಲಿ ಲಾಲ್ಬಾಗಿಗೆ ಹೋಗ್ಬೇಕಂದ್ರ ಮೆಟ್ರೋದಲ್ಲಿ ಇಲ್ಲಿ ಮೆಜೆಸ್ಟಿಕ್ ಇಂದ ಮೆಟ್ರೋಕ್ ಬಂದೆ. ಈ ಮೆಟ್ರೋ ಕೂಡ ಫುಲ್ ರಶ್ ಇತ್ತು. ಇಲ್ಲಿ ನೋಡ್ತಿರ್ಬೋದು ನೀವು. ಫೈನಲಿ ಲಾಲ್ಬಾಗ್ನ ಗೇಟ್ ಹತ್ರ ಬಂದೆ. ಇಲ್ಲಿ ಟಿಕೆಟ್ ಪ್ರೈಸ್ ಒಬ್ಬರಿಗೆ 100 ರೂಪಾಯಿ ಮತ್ತು ಅಡಲ್ಟಿಗೆ 100 ರೂಪಾಯಿ ಮತ್ತು ಚಿಲ್ಡ್ರನ್ಸಿಗೆ 30 ರೂಪಾಯಿ ಇತ್ತು. ನೆಕ್ಸ್ಟ್ ವೀಕ್ ಡೇಸ್ ಒಳಗೆ ಬಂದ್ರೆ 80 ರೂಪಾಯಿ ಇರುತ್ತೆ. ವೀಕೆಂಡ್ ಒಳಗೆ ಬಂದ್ರೆ ಒಬ್ಬರಿಗೆ 100 ರೂಪಾಯಿ ಇರುತ್ತೆ ನೋಡ್ರಿ. ಹೋಗಲ್ಲ ಪುರುಷ ಗಜವೀರ ನೋಡೋಣ ಅಂತೀವಿ. ಇವ್ರು ನೋಡಿದ್ರಿ ಫೋಟೋ ತಕೊಂಡು ನಿಂತ್ಬಿಟ್ರ. ಏನ್ರ ತಿನ್ನಕ್ ತರಂಗಿದ್ರ ಹೊರಗ ತಗೊಂಬರ್ರಿ. ಇಲ್ಲಿ ಲಾಲ್ಬಾಗ್ ಒಳಗ ಎಲ್ಲಾ ರೇಟ್ ಜಾಸ್ತಿ ಇರ್ತಾವು. ಇದು ಒಂದು ಪ್ಯಾರ್ಲನ್ನಿಗೆ 70 ರೂಪಾಯಿ ನೋಡ್ರಿ. ಇಲ್ಲಿ ಎಲ್ಲಾ ತರದ ಹೂವಿನ ಗಿಡಗಳನ್ನ ನೋಡ್ಬೋದು ಮತ್ತ ಹೂಗಳನ್ನ ನೋಡ್ಬೋದು. ನೀರ್ ಇಟ್ಟಿರ್ತಾರ ಕುಡಿರಿ. ಈ ಫ್ಲವರ್ ಶೋ ಆಗಸ್ಟ್ 6ರಿಂದ ಆಗಸ್ಟ್ 17ವರೆಗೂ ಇರುತ್ತಾ. ಇದು 2026 ಫ್ಲವರ್ ಶೋ. ನೋಡ್ ಕಣ್ಣು ಹಾಕ್ಯಾರ ಗುಲಾಬಿ ಮ್ಯಾಗ. ಇಲ್ಲಿ ಬಿಗ್ ಬಾಸ್ ನ ಸೆಟ್ ಕೂಡ ಹಾಕ್ಯಾರ. ಈ ಎಲ್ಲರೂ ಕರ್ನಾಟಕ ಜನತೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ 16ರಿಂದ ಆಗಸ್ಟ್ ನಾನು ಇಲ್ಲಿ ಬಂದು ಇಲ್ಲಿ ಬಿಗ್ ಬಾಸ್ ಇಂದ ಆಟ ಆಡ್ಸಕ್ ಕುಂತಾರ ನೋಡ್ರಿ. ಆ ಫಜಲ್ ಕೂಡ್ಸದ. ಖುಷಿ ಆಯ್ತಾ? ಗೆದ್ದಿನ ಹೆಸರೆಲ್ಲ ರಿಜಿಸ್ಟರ್ ಮಾಡ್ಕೊಂಡ್ರ? ಆತ್ಮೀಯರೇ, ನಮ್ಮ ಕನ್ನಡದ ಕನ್ನಡ ಕರುಣ ನಂದ ಕನ್ನಡಕ್ಕೆ ಬಂದ ಆನಂದ ಕನ್ನಡದ ಚಿತ್ರ ನಮ್ಮ ನಿಮ್ಮೆಲ್ಲ ಹೆಚ್ಚಿನ ಅಣ್ಣ ಡಾಕ್ಟರ್ ರಾಜೇಂದ್ರ ಕಲಾ ಸತ್ಪುರುಷ ವರ್ಣಟ ಮರೆತೀವಿ ಡಾಕ್ಟರ್ ರಾಜ್ಕುಮಾರ್ಗೆ. ಅಖಿಲ ಕರ್ನಾಟಕದ ಕಲಾವಿದ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತ ಅಭಿನಯ ಚತುರ ನಾಟ್ಯ ಸಾರ್ವಭೌಮ ವಿಶ್ವ ಜನಪ್ರಿಯ ದಾನಶೂರ ಕರ್ಣ ಕಲಿಯುಗದ ಕರ್ಣ ಜನ ನೋಡ್ರಿ. ಜನ ಎಷ್ಟು ಬಂದ್ಬಿಟ್ಟೈತಿ ಇವತ್ತ. ಫುಲ್ ತುಂಬೈತಿ. ಇವತ್ತು ಸಂಡೇ ಆದ ಕಾರಣದಿಂದ ಫುಲ್ ಜನ ಬಂದ್ಬಿಟ್ಟೈತಿ. ನಾವು ಅದ್ರಾಗ ಸಂಡೇ ಬಂದ್ಬಿಟ್ಟಿದ್ವಿ. ಇಲ್ಲಿ ಗಾಜಿನ ಮನೆ ಗ್ಲಾಸಸ್ ಒಳಗೆ ಬಂದ್ವಿ. ಇಲ್ಲಿ ಎಲ್ಲ ತರಹದ ಹೂಗಳನ್ನ ಡೆಕೋರೇಷನ್ ಮಾಡಿಬಿಟ್ರ. ಇಲ್ಲಿ ಗಂಗಾ ಸಾಮ್ರಾಜ್ಯದ ಸೆಟ್ ಕೂಡ ಹಾಕ್ಯಾರ. ಅದನ್ನ ಫುಲ್ ಹೂವಿನಿಂದನ ಅಲಂಕಾರ ಮಾಡಿಬಿಟ್ಟಾರ ನೋಡ್ರಿ. ಫುಲ್ ಹೂವಿನಿಂದನ ಅಲಂಕಾರ ಮಾಡಿಬಿಟ್ಟಾರ ನೋಡ್ರಿ. ನೋಡೋಣ ಬರ್ರಿ.
ಇಲ್ಲಿ ಗಂಗಾ ಸಾಮ್ರಾಜ್ಯದ ಎಲ್ಲ ರಾಜರ ಮೂರ್ತಿಗಳನ್ನು ಮಾಡಿದ್ದಾರೆ ಮತ್ತು ಗೊಮ್ಮಟೇಶ್ವರ ಮೂರ್ತಿ ಇನ್ನು ಎಲ್ಲ ರೀತಿಯ ಮೂರ್ತಿಗಳನ್ನು ನೋಡ್ಬೋದು. ಗಂಗಾ ಸಾಮ್ರಾಜ್ಯದ ವೈಭವವನ್ನು ನೋಡ್ಬೋದು. ಏಳು ಗಂಟೆ ಆತ ಗಾಜಿನ ಮನೆ ತಗದಿವಿ. ಇಲ್ಲೇ ಆನಿ ಗೀನಿ ಎಲ್ಲ ಅದಾವು. ನೆಕ್ಸ್ಟ್ 7 ಗಂಟೆ ಆತು ಎಲ್ಲ ಹೊರಗೆ ಹಾಕಕ್ ಕುಂತ್ರು. ಇಲ್ಲೇ ನಮ್ಮ ವಿನಾಯಕ್ ಅವರು ಹಾಯ್ ಮಾಡಪ್ಪ. ಹಾಯ್. ಇವರು ನಾಗರಾಜ್ ಅವರು ಇಷ್ಟೊತ್ತು ಸಹಕಾರ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಎಲ್ಲಾರು ಹೊರಗೆ ಹಾಕಕ್ ಕುಂತ್ರು. ನಾವು ಹೊಂಟಿವಿ ಇವಾಗ ಮೆಟ್ರೋದಿಂದ ನಾವು ವಾಪಸ್ ಮೆಜೆಸ್ಟಿಕ್ಗೆ ಹೋಗಿ ನಮ್ಮ ರೂಮ್ಗೆ ಹೋಗ್ತೀವಿ. ಬಾಯ್. ಇಲ್ಲಿ ನಿಂತಿದ್ದಾರಲ್ಲ ಈ ಎಲ್ಲ ಜನ ಲಾಲ್ಬಾಗ್ ನೋಡಕ್ ಬಂದಂತ ಜನ ಫುಲ್ ರಶ್ ಆಗ್ಬಿಟ್ಟಿತ್ತು. ಲಾಲ್ಬಾಗ್ ಇವತ್ತು ಸಂಡೇ ಆದ ಕಾರಣದಿಂದ ಬಸ್ಸಿಗೆ ವೇಟ್ ಮಾಡಕ್ ಕುಂತಾರ ನೋಡ್ರಿ ಎಲ್ರು. ಅಲ್ಲಿಂದ್ರ ನಿಂದಿರ್ಸ್ಕೊಡಲ್ಲ.